ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಆಗಸ್ಟ್ 31, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ SCOಗೆ ಸಂಬಂಧಪಟ್ಟಂತೆ ಹೊಸದಾಗಿ ಈಗೊಂದು ಸೆಷನ್ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ಶಾಂಘೈ ಕೋಆಪರೇಷನ್ ರಿಲೇಟೆಡ್ ಇರುವಂತೆ ಮೋದಿಜಿ ಅವರು ಇವಾಗ ವಿಸಿಟ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವಂಥ ಒಂದು ಆರ್ಟಿಕಲ್ ಇದೆ. ಸೊ ಇದರೊಂದಿಗೆ ಚರ್ಚೆ ಮಾಡ್ತಾ ಇರುವಂಥದ್ದು ಅಂದರೆ, ಇವಾಗ ಉಡಾನ್ ಅಂತ ಪ್ರೋಗ್ರಾಮ್ ಏನಿದೆಯಲ್ಲ, ಈ ಒಂದು ಉಡಾನ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ನ ಮುಖಾಂತರನೂ ಸಹ ಒಂದು ಆರ್ಟಿಕಲನ್ನು ನಾವು ಕೇರಳ ಅಥವಾ ಸ್ಟೇಟ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟನ್ನು ಸಹ ಕವರ್ ಮಾಡ್ತಾ ಇದ್ದೀವಿ. ಇನ್ನು ಪ್ಲಾಸ್ಟಿಕ್ಕನ್ನು ಡೈಜೆಸ್ಟ್ ಮಾಡ್ತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇದರಿಂದ ಏನು ಇಂಪಾರ್ಟೆನ್ಸ್ ಇದೆ, ಯಾವ ರೀತಿಯಂಥ ಪಾಸಿಟಿವ್ಸ್ ಇದೆ ಹಾಗೂ ನೆಗೆಟಿವ್ಸ್ ಇದೆ ಅನ್ನುವಂಥದ್ದನ್ನು ಸಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಡಿನಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಇವತ್ತಿನ ಮೊದಲನೇ ಆರ್ಟಿಕಲ್ ಕಡೆ ಶಿಫ್ಟ್ ಆಗೋದಾದರೆ, ಸೊ ಏನಿದೆ, ಮೋದಿಜಿಯವರು ಇವತ್ತು ಚೈನಾಗೆ ಲ್ಯಾಂಡ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಆಫ್ಟರ್ 7 ಇಯರ್ ಆದಮೇಲೆ ಸೊ ಅವ್ರು ಲ್ಯಾಂಡ್ ಆಗ್ತಾ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಚೈನಾಗೆ ಮೋದಿಜಿಯವರ ಒಂದು ವಿಸಿಟನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಈ ಒಂದು ವಿಸಿಟಲ್ಲಿ ಅವರು ಚೈನಾದ ಪ್ರೆಸಿಡೆಂಟ್ ಅವ್ರನ್ನಾಗಿರ್ಬೋದು, ಪುಟಿನ್ ಅವರನ್ನು ಮೀಟ್ ಮಾಡ್ತಾ ಇದ್ದಾರೆ ಅನ್ನೋದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಿಟ್ಟಿನಲ್ಲಿ ನಾವು ಏನು ಕವರ್ ಮಾಡಬೇಕಾಗಿದೆ, ಇವಾಗ ಇಂಟರ್ನ್ಯಾಷನಲ್ ರಿಲೇಷನ್ ಅಡಿನಲ್ಲಿ ನಾವು ಗಮನ ಹರಿಸೋದಾದರೆ, ನೀವು ಇಲ್ಲೊಂದು ಏನು ಅರ್ಥ ಮಾಡ್ಕೋಬೇಕಾಗಿದೆ ಅಂತಂದರೆ, USA ಒಂದು ಹೆಜಿಮೋನಿಯನ್ನು ಕಡಿಮೆ ಮಾಡೋದರಲ್ಲಿ ಸೊ ಹೇಗೆ ಈ ಒಂದು ಮಲ್ಟಿಪೋಲಾರ್ ಗ್ರೂಪಿಂಗ್ಸ್ಗಳು, ಮಲ್ಟಿಪೋಲಾರ್ ಆರ್ಡರ್ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ಸಹ ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದ್ದೇ ಆದರೆ, ನೀವು ಯೂನಿಪೋಲಾರ್ ವರ್ಲ್ಡ್ ಆರ್ಡರ್ ಅಂತ ಗಮನ ಹರಿಸ್ತಿದ್ದೀರಾ, ಪೋಲಾರ್ ಅಂತ ನೀವು ಕೇಳ್ತೀರಾ. ಈ ಮೊದಲು ಕೋಲ್ಡ್ ವಾರ್ ಏನು ನಡೀತಿತ್ತಲ್ಲ, ಸೊ ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ನಾವು ನೋಡಿರುವಂತಹ, ಕೋಲ್ಡ್ ವಾರ್ ಇರುವಂತಹ ಸಂದರ್ಭದಲ್ಲಿ ನಾವು ಬೈಪೋಲಾರ್ ಕಂಡೀಷನ್ ಇತ್ತು ಅಂತ ಹೇಳ್ತೀವಿ. ಓಕೆ, ಸೊ ಬೈಪೋಲಾರ್ ಆರ್ಡರ್ ಅನ್ನುವಂಥದ್ದನ್ನು ಅಡ್ರೆಸ್ ಮಾಡ್ತೀವಿ. ಸೊ ಇಲ್ಲೇನಿತ್ತು, USA ಆಗಿರ್ಬೋದು ಅಥವಾ ಮತ್ತು USSR, ಸೊ ಇವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಗ್ಲೋಬಲ್ ಲೆವೆಲ್ ಇರ್ತಕ್ಕಂಥ ಪವರನ್ನು ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಕೋಲ್ಡ್ ವಾರ್ಗೆ ಸಂಬಂಧಪಟ್ಟಂತೆ ಇಶ್ಯೂವನ್ನು ಗಮನ ಹರಿಸಿದಾಗ, ಸೊ ಇಲ್ಲಿ ಎರಡು ಹೆಜಿಮೋನಿ ಅಥವಾ ಎರಡು ಪವರ್ಗಳನ್ನು ನಾವು ಗಮನ ಹರಿಸ್ತಾ, ರಷ್ಯಾ ಆಗಿರ್ಬೋದು, ಸೊ ರಷ್ಯಾದ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು, USಗೆ ಸಂಬಂಧಪಟ್ಟಂತೆ ನೋಡಿದಾಗ ಬೈಪೋಲಾರ್ ಆರ್ಡರನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಆಫ್ಟರ್ ಕೋಲ್ಡ್ ವಾರ್ ಆದಮೇಲೆ USA ತಮ್ಮ ಒಂದು ಪವರನ್ನು ತೋರಿಸ್ತಾ ಇರೋದಾಗಿ ಗಮನ ಹರಿಸ್ತಾ ಇದ್ವಿ. ಇದನ್ನು ನಾವು ಯೂನಿಪೋಲಾರ್ ಕಂಟೆಕ್ಸ್ಟ್ನ ಆಧಾರದ ಮೇಲೆ ಗಮನ ಹರಿಸ್ಬೋದು. ಸೊ ಯೂನಿಪೋಲಾರ್ ಆರ್ಡರು USA ಕ್ರಿಯೇಟ್ ಆಗಿತ್ತು ಆಫ್ಟರ್ ವರ್ಲ್ಡ್ ವಾರ್ ಆದಮೇಲೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ಬೋದು. ಅಂದರೆ ಈ ಒಂದು ಕೋಲ್ಡ್ ವಾರ್ ರಿಲೇಟೆಡ್ ಇರ್ತಕ್ಕಂಥ ಎಲ್ಲ ಕಂಪ್ಲೀಟ್ ಆದಮೇಲೆ ಯೂನಿಪೋಲಾರ್ ಕಂಡೀಷನ್ಸನ್ನು USA ಆಲ್ಮೋಸ್ಟ್ ಒಂದು ಪವರನ್ನು, ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರನ್ನು ಇಲ್ಲಿ ತೋರಿಸ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇನ್ನು ಮಲ್ಟಿಪೋಲಾರ್ ಅಂತ ಇವಾಗ ಏನು ಯೂಸ್ ಮಾಡ್ತೀವಲ್ಲ, ಸೊ ಮಲ್ಟಿಪೋಲಾರ್ ಅಂದರೆ ಇವಾಗ ಆಲ್ಮೋಸ್ಟ್ 2008 ಆದಮೇಲಿಂದ, ಓಕೆ, US ಆಗ್ತಾ ಇರುವಂಥ ಕ್ರೈಸಿಸ್ನಿಂದಾಗಿ 2008 ಆದಮೇಲಿಂದ ಸೊ ಮಲ್ಟಿಪೋಲಾರ್ ಆರ್ಡರ್ ಅಂತ ನಾವು ಕರಿತೀವಿ. ಓಕೆ, ಮಲ್ಟಿಪೋಲಾರ್ ಆರ್ಡರ್ ನಡಿನಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಎಲ್ಲ ಬೇರೆ ಬೇರೆ ನೇಷನ್ಸ್ಗಳು ಒಂದು ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಅಥವಾ ಪವರನ್ನು ತೋರಿಸ್ತಾ ಇರುವಂಥ ಕಂಡೀಷನನ್ನು ಕಾಣ್ಬೋದು. ಸೊ USA ತೆಗೆದುಕೊಳ್ಬೋದು, ಚೈನಾ ತೆಗೆದುಕೊಳ್ಬೋದು, ಈವನ್ ಭಾರತನೂ ಸಹ ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದರೊಂದಿಗೆ ನಾವು ರೀಜ್ನಲ್ ಗ್ರೂಪ್ಸ್ಗಳನ್ನು ನಾವು ನೋಡ್ತೇವೆ. ಓಕೆ, ಈ ಒಂದು ರೀಜ್ನಲ್ ಗ್ರೂಪ್ಸ್ಗಳು ಹೇಗೆ ಪರ್ಟಿಕ್ಯುಲರ್ಲಿ ಒಂದು ಮಲ್ಟಿಪೋಲಾರ್ ಆರ್ಡರ್ನ ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಗ್ಲೋಬಲ್ ಲೆವೆಲಲ್ಲಿ ಪವರನ್ನು ತರುವಂಥದ್ದಾಗಲಿ, ಇನ್ಫ್ಲುಯೆನ್ಸನ್ನು ಮಾಡ್ತಾ ಇರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ಅರ್ಲಿಯರ್ ಬೈಪೋಲಾರ್ ಇರುವಂಥದ್ದು ಯೂನಿಪೋಲಾರ್ ಆಗಿ ಕನ್ವರ್ಟ್ ಆಗಿರೋದನ್ನು ನೋಡ್ತೇವೆ. ಇವಾಗ ಮಲ್ಟಿಪೋಲಾರ್ ಆರ್ಡರನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಇವಾಗ ಅವರು ಟ್ಯಾರಿಫನ್ನು ಹಾಕ್ತಾ ಇದ್ದಾರೆ. ಓಕೆ, ಸೊ ಟ್ಯಾರಿಫನ್ನು ಹಾಕಿರುವಂಥ ಸಂದರ್ಭದಲ್ಲಿ ಈಗ ಭಾರತ ಹೇಗೆ ರೀಜನಲ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಹೋಲ್ಡನ್ನು ಹೊಂದಲಿಕ್ಕೆ ಮುಂದಾಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಚೈನಾದೊಂದಿಗೂ ಸಹ ಕೆಲವೊಂದಿಷ್ಟು ರಿಲೇಷನ್ಸ್ಗಳು ಎನ್ಹ್ಯಾನ್ಸ್ ಆಗೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ನಾವು ನೋಡಬೇಕಾಗಿರೋದು ಏನಂದರೆ, ಈ ಆರ್ಟಿಕಲ್ ನಡಿಯಲ್ಲಿ ಚೈನಾಗೆ ವಿಸಿಟ್ ಮಾಡ್ತಾ ಇದ್ದಾರೆ ನಮ್ಮ ಮೋದಿಜಿ ಅಂತ ನೋಡ್ತಾ ಇದ್ವಲ್ಲ. ಸೊ 2018 ಆದಮೇಲೆ ಸೊ ಫಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. 2018 ಆದಮೇಲಿಂದ ಒಂದು ವಿಸಿಟನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಬಟ್ ಮೀಟಿಂಗ್ ಅಂತ ಬಂದಿರುವಂಥ ಸಂದರ್ಭದಲ್ಲಿ ಸೊ ರೀಸೆಂಟಾಗಿಯೂ ಸಹ ಒಂದು ಮೀಟನ್ನು ಮಾಡಿರುವಂಥದ್ದು ಅಕ್ಟೋಬರ್ ಟೈಮಲ್ಲಿ. ಸೊ ಇವಾಗ ಅಗೇನ್ ಒಂದು ಮೀಟಿಂಗನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದರಿಂದ ಬೈಲ್ಯಾಟ್ರಲ್ ಮೀಟಿಂಗ್ ನಡಿನಲ್ಲಿ ನಾವು ಚೈನಾದ ಪ್ರೆಸಿಡೆಂಟ್ ಆಗಿರುವಂತಹ ಕ್ಸಿ ಜಿನ್ಪಿಂಗ್ ಆಗಿರ್ಬೋದು, ರಷ್ಯಾದ ಪ್ರೆಸಿಡೆಂಟ್ ಆಗಿರುವಂಥ ವ್ಲಾದಿಮಿರ್ ಪುಟಿನ್ ಅವರಿಗೆ ಒಂದು ಬೈಲ್ಯಾಟ್ರಲ್ ಟಾಕ್ ನಡೆಯುವಂಥ ಸಾಧ್ಯತೆ ಇದೆ. ಸೊ ಬೇಸಿಕಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮಿಟ್ಗೆ ಸಂಬಂಧಪಟ್ಟಂತೆ ಒಂದು ಇದು ಆಗ್ಬೋದು, ಕೋಆಪರೇಷನ್ ಎನ್ಹಾನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಸೊ ಈ ಒಂದು ಸಮಿಟ್ ಏನು ಕಮೆಂಟ್ಸ್ ಆಗ್ತಾ ಇದ್ದರೆ ಅದರ ಒಂದು ಅಡಿನಲ್ಲಿ ಇವಾಗ ಆರ್ಟಿಕಲ್ ಅಥವಾ ಚರ್ಚೆಯಲ್ಲಿರುವಂಥ
ಇರುವಂಥ ಇಶ್ಯೂ ಅಂತ ಗಮನಹರಿಸುವಂಥದ್ದು. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ನಾವು ಗಮನಹರಿಸಿದಾಗ ಈ ಒಂದು ರೀಜನಲ್ ಗ್ರೂಪಿಂಗ್ ಸ್ಟಾರ್ಟ್ ಆಗಿರೋದು ಯಾವಾಗಂದರೆ 2001ರಲ್ಲಿ ಇದನ್ನು ಸ್ಟಾರ್ಟ್ ಆಗಿರೋದಾಗಿ ನಾವು ಗಮನಿಸ್ತಾ ಇದ್ದೀವಿ. ಸ್ಟಾರ್ಟ್ ಆಗಿರುವಂಥ ಸಂದರ್ಭದಲ್ಲಿ 5 ರಾಷ್ಟ್ರಗಳಿರ್ತವೆ. ಸೊ ಇವಾಗ ಒಟ್ಟಾರೆಯಾಗಿ ನಾವು ನೋಡಿದಾಗ 8 ರಾಷ್ಟ್ರಗಳು ಒಟ್ಟಾಗಿ ಈ ಒಂದು ಗ್ರೂಪಿಂಗ್ ನಡಿಯಲ್ಲಿ ಇರುವಂಥದ್ದನ್ನು ಗಮನಹರಿಸ್ತಾ ಇದ್ದೀವಿ. ಸೊ 9 ಇದೆ, ಆ್ಯಕ್ಚುಲಿ 9 ರಾಷ್ಟ್ರಗಳನ್ನು ನಾವು ಗಮನಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ 6ನೇ ರಾಷ್ಟ್ರವಾಗಿ ಒಟ್ಟಾರೆಯಾಗಿ ಜಾಯ್ನ್ ಆಗಿರೋದು ಉಜ್ಬೇಕಿಸ್ತಾನ್ ಅಂತ ನೋಡ್ತೀವಿ. ಇಂಡಿಯಾ ಹಾಗೂ ಪಾಕಿಸ್ತಾನ ಒಟ್ಟಿಗೆ ಜಾಯ್ನ್ ಆಗಿರೋದನ್ನು ನಾವು ಗಮನಹರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಯಾವ ಮೆಂಬರ್ ಕಂಟ್ರೀಸ್ಗಳಿದ್ದಾವೆ ಅಂತ ನಾವು ಇಲ್ಲಿ ಗಮನಹರಿಸೋದಾದರೆ, ಮೆಂಬರ್ ಕಂಟ್ರೀಸ್ಗಳು ಶಾಂಘೈ ಕೋಆಪರೇಷನ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿ ಕಾಣ್ಬೋದು, ಫಸ್ಟ್ 5 ರಾಷ್ಟ್ರಗಳು ಏನಾಗಿದ್ವಲ್ಲ, 5 ರಾಷ್ಟ್ರಗಳಾಗಿರುವಂಥ ಸಂದರ್ಭದಲ್ಲಿ ನಾವು ನೋಡೋದಾದರೆ ಚೈನಾ ಇರೋದನ್ನು ಗಮನಹರಿಸ್ತಾ ಇದ್ದೀವಿ. ಸೊ ಕಜಕ್ಸ್ತಾನ್ ಆಗಿರ್ಬೋದು, ಕಿರ್ಗಿಸ್ತಾನ್, ರಷ್ಯಾ ಹಾಗೂ ತಜಿಕಿಸ್ತಾನ್. ಸೊ ಇವು ಫಸ್ಟ್ ಸ್ಟಾರ್ಟಿಂಗ್ ಇರುತ್ತೆ. ಉಜ್ಬೇಕಿಸ್ತಾನ್ ಆ್ಯಕ್ಚುಲಿ ಲೇಟರ್ ಜಾಯ್ನ್ ಆಗಿರೋದನ್ನು ನಾವು ಗಮನಹರಿಸ್ತೀವಿ. ಸೊ ಇಂಡಿಯಾ ಹಾಗೂ ಪಾಕಿಸ್ತಾನನೂ ಸಹ ನಾವು ಇಲ್ಲಿ ಗಮನಹರಿಸ್ಬೋದು. ಸೊ ಒಟ್ಟಾರೆ 6, 7, 8, 9, 10 ಆ್ಯಕ್ಚುಲಿ ಬೆಲರಸ್ಸು ಸಹ ರೀಸೆಂಟಾಗಿ ಜಾಯ್ನ್ ಆಗಿರೋದನ್ನು ನಾವು ಗಮನಹರಿಸ್ತಾ ಇದ್ದೀವಿ. ಸೊ ಇರಾನು ಅದಕ್ಕಿಂತ ಮುಂಚೆ ಆಗಿದೆ. ಸೊ ಇವೆರಡೂ ಸಹ ಒಂದೇ ಟೈಮಲ್ಲಿ ಆಗಿರೋದನ್ನು ನಾವು ಗಮನಹರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ 10 ರಾಷ್ಟ್ರಗಳು ಈ ಒಂದು ಶಾಂಘೈ ಕೋಆಪರೇಷನ್ ಅಡಿಯಲ್ಲಿ ಇರುವಂಥದ್ದನ್ನು ಗಮನಹರಿಸ್ತಾ ಇದ್ವಿ. 9 ಅಲ್ಲ 10 ಇದ್ದಾವೆ ಟೋಟಲ್ ಆಗಿ. ಸೊ 10 ರಾಷ್ಟ್ರಗಳು ಈ ಒಂದು ಶಾಂಘೈ ಕೋಆಪರೇಷನಲ್ಲಿ ಇರ್ತಕ್ಕದ್ದನ್ನು ಗಮನಹರಿಸ್ಬೋದು. ಇಲ್ಲಿ ಅಬ್ಸರ್ವರ್ ಸ್ಟೇಟಸನ್ನು ಸಹ ನಾವು ಕೆಲವೊಂದಿಷ್ಟು ಕಂಟ್ರಿಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಅಬ್ಸರ್ವರ್ ಸ್ಟೇಟಸ್ ಯಾವ ರೀತಿಯಾಗಿದೆ, ಮಂಗೋಲಿಯಾ ನಾವು ಕಾಣ್ಬೋದು, ಅಫ್ಘಾನಿಸ್ತಾನ್ ಏನಿದೆಯಲ್ಲ, ಸೊ ಅಬ್ಸರ್ವರ್ ಸ್ಟೇಟಸನ್ನು ಹೊಂದಿರೋದಾಗಿ. ಫಾರ್ಮರ್ ಅಂದರೆ ಈ ಮೊದಲು ಮೆಂಬರ್ಶಿಪ್ಪನ್ನು ಹೊಂದೋಕ್ಕಿಂತ ಮುಂಚೆ ಇಂಡಿಯಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಬೆಲರಸ್ ಆಗಿರ್ಬೋದು ಅಬ್ಸರ್ವರ್ ಸ್ಟೇಟಸನ್ನು ಹೊಂದಿರೋದಾಗಿ ನಾವು ಗಮನ ಹರಿಸುವಂಥದ್ದು. ಸೊ ಇದರೊಂದಿಗೆ ಡೈಲಾಗ್ ಪಾರ್ಟ್ನರ್ಸ್ಗಳನ್ನು ಸಹ ಕೆಲವೊಂದಿಷ್ಟು ಕಂಟ್ರೀಸ್ಗಳು ಹೊಂದಿದ್ದಾವೆ ಅನ್ನೋದನ್ನು ಗಮನ ಹರಿಸುವಂಥದ್ದು. ಇಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಮೆಂಬರ್ಸ್ಗಳಿದ್ದಾರೆ ಅಂತ ನಾವು ಕ್ಲಿಯರಾಗಿ ತಿಳಿದುಕೊಂಡಿರಬೇಕು. ಸೊ ಇರಾನ್ ಹಾಗೂ ಬೆಲರಸ್ ರೀಸೆಂಟ್ಲಿ ಜಾಯ್ನ್ ಆಗಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ಗಳು ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಶಾಂಘೈ ಕೋಆಪರೇಷನ್ನ ಒಂದು ಹೆಡ್ ಕ್ವಾರ್ಟರ್ಸಲ್ಲಿದೆ, ಬೇಜಿಂಗ್ನಲ್ಲಿದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ರ್ಯಾಟ್ಸ್ ಅಂತ ಏನು ಹೇಳ್ತೀವಿ, ಸೊ ರೀಜ್ನಲ್ಲಿ ಒಂದು ಆ್ಯಂಟಿ ಟೆರರಿಸ್ಟ್ ಆ್ಯಕ್ಟಿವಿಟಿನ ತಡೆಗಟ್ಟಲಿಕ್ಕೆ ಅಂತ ರ್ಯಾಟ್ಸ್ ಅಂತ ನಾವೇನು ಕರಿತೀವಿ. ಸೊ ಈ ಒಂದು ರ್ಯಾಟ್ಸನ್ನು ನೋಡಿದಾಗ ಇದು ಉಜ್ಬೇಕಿಸ್ತಾನದಲ್ಲಿ ಇರತಕ್ಕಂಥ ಟಾಷ್ಕೆಂಟ್ನಲ್ಲಿ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆನೂ ಸಹ ಇಂಪಾರ್ಟೆಂಟು, ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸೊ ಈ ಒಂದು ರೀಜನಲ್ ಗ್ರೂಪಿಂಗ್ನ ಇಂಪಾರ್ಟೆನ್ಸ್ ಏನಾಗುತ್ತೆ, ಇದು ನಮ್ಗೆ ಯಾಕೆ ಅಷ್ಟೊಂದು ಸಹಕಾರಿ ಆಗುತ್ತೆ ಅನ್ನೋದನ್ನು ಗಮನ ಹರಿಸೋದು. ಅಂದರೆ ಇದನ್ನು ಸ್ಟಾರ್ಟಿಂಗ್ ಮಾಡಿರುವಂಥ ಸಂದರ್ಭದಲ್ಲಿ ಈ ಒಂದು ಗ್ರೂಪಿಂಗನ್ನು ಮಾಡಿರೋದು ಮೇನ್ ಫಂಕ್ಷನ್ ಏನಂತಂದರೆ ರೀಜ್ನಲ್ ಲೆವೆಲಲ್ಲಿ ಒಂದು ಕೋಆಪ್ರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತ. ಸೊ ಇನ್ ಜನರಲಿ ಒಂದು ರೀಜ್ನಲ್ ಕೋಆಪ್ರೇಷನ್ ಎನ್ಹ್ಯಾನ್ಸ್ ಮಾಡುವಂಥದ್ದಾಗಲಿ ಮತ್ತು ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದಾಗಲಿ, ಸೊ ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದಾಗಲಿ, ಸೊ ರೀಜ್ನಲ್ ಲೆವೆಲಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರೋದಕ್ಕೋಸ್ಕರ ಈ ಒಂದು ಗ್ರೂಪಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಚೈನಾ ಇದೆ, ಪಾಕಿಸ್ತಾನವೂ ಇದೆ. ಸೊ ಬೇಸಿಕಲಿ ಈ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಆಗಿರೋದು ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳನ್ನು ತಡೆಗಟ್ಟಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೋಡ್ಬೋದು. ಸೊ ಭಾರತನೂ ಸಹ ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಟೆರರಿಸ್ಟ್ ಆ್ಯಕ್ಟಿವಿಟೀಸನ್ನು ತಡೆಗಟ್ಟಲಿಕ್ಕೆ ಮುಂದಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೋದು. ರ್ಯಾಟ್ಸ್ ಇದರ ಒಂದು ಬೈ ಪ್ರಾಡಕ್ಟ್ ಅಂತ ಗಮನ ಹರಿಸುವಂಥದ್ದು. ಸೊ ಇದರಿಂದ ನಮಗೆ SCOಗೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇವಾಗ ಸಬ್ಮಿಟ್ ನಡೆಯಲಿದೆ. ಸೊ ಯಾವ ರೀತಿಯಾದಂಥ ಒಂದು ಡಿಸ್ಕಷನನ್ನು ಮಾಡ್ತಾರೆ, ಸೊ ಯಾವ ರೀತಿಯಾದಂಥ ಒಂದು ಟೈಸ್ ಬರ್ಬೋದು ಎರಡು ಕಂಟ್ರಿಗಳ ಮಧ್ಯೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇಷ್ಟು ಡಿಸ್ಕಷನ್ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಇದರಿಂದ ಭಾರತ ಮತ್ತು ಚೈನಾದ ಒಂದು ರಿಲೇಷನ್ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಈವನ್ ಉಕ್ರೇನ್ನ ಒಂದು ಲೀಡರ್ ಸಹಿತ ಭಾರತಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ರಷ್ಯಾದೊಂದಿಗೆ ಮಾತಾಡೋದ್ರ ಮುಖಾಂತರ ಸೊ ಇಲ್ಲಿ ಒಂದು ಸೀಸ್ ಫೈರನ್ನು ರಷ್ಯಾ ಮತ್ತು ಉಕ್ರೇನ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಮೋದಿಜಿಯವರು ಪುಷ್ ಮಾಡಬೇಕು ಅಂತ ಇವರು ಸಹ ಒಂದು ಎಂಫಸಿಸ್ ಮಾಡಿರೋದನ್ನು, ಉಕ್ರೇನ್ ಸಹ ಭಾರತದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಟ್ರಸ್ಟನ್ನು ಇಲ್ಲಿ ನಾವು ಕಾಣ್ಬೋದು ಅಂತ ಈ ಒಂದು ಆರ್ಟಿಕಲಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಸೊ ಜೆಲೆನ್ಸ್ಕಿ ಅವರು ಹೇಳಿರೋ ಪ್ರಕಾರ ಮೋದಿ ಅವರಿಗೂ ಒಂದು ಹೇಳಿದ್ದಾರೆ, ಅಪ್ರಾಪ್ರಿಯೇಟಿಗೆ ಒಂದು ಸಿಗ್ನಲನ್ನು ಕೊಡ್ರಿ, ಇಮಿಡಿಯೇಟಾಗಿ ಸೀಸ್ ಫೈರ್ ಮಾಡೋದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಇದರಿಂದ SCOನ ಒಂದು ಫಂಕ್ಷನ್ ಏನಿದೆ ಅಂತ ನಾವು ಇವಾಗ ಆಲ್ರೆಡಿ ನೋಡಿದ್ವಿ. ಸೊ ಈ ಒಂದು ರೀಜನಲ್ ಗ್ರೂಪಿಂಗ್ ಏನಿದೆಯಲ್ಲ, ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರೀಜನಲ್ ಗ್ರೂಪಿಂಗ್ ಅಂತಲೇ ಇಲ್ಲಿ ನಾವು ಗಮನಿಸ್ಬೋದು. ಯಾಕಂದರೆ ಗ್ಲೋಬಲ್ ಲೆವೆಲಲ್ಲಿ ಇನ್ಫ್ಲುಯೆನ್ಸಿಂಗ್ ಮಾಡ್ತಕ್ಕಂಥ ಪವರ್ಗಳನ್ನು ಇಲ್ಲಿ ಕಾಣ್ತೀವಲ್ವಾ. ಸೊ ಇಲ್ಲಿ ನೋಡೋದಾದರೆ ಚೈನಾ ಪರ್ಟಿಕ್ಯುಲರ್ಲಿ ಈ ಒಂದು ಸಮ್ಮಿಟನ್ನು ಚಾರ್ ಮಾಡ್ತಾ ಇದೆ. ಅಂದರೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟ ಅಂದರೆ ಈ ವರ್ಷದ ಒಂದು ಸಮ್ಮಿಟನ್ನು ಹೋಸ್ಟ್ ಮಾಡ್ತಾ ಇರೋದಾಗಿ ಗಮನ ಹರಿಸ್ತಾ ಇದ್ವಿ. ಇಲ್ಲಿ ಆ್ಯಂಟಿ ಟೆರರಿಸಮ್ ಹಾಗೂ ರೀಜನಲ್ ಸ್ಟೆಬಿಲಿಟಿಯನ್ನು ಎನ್ಹಾನ್ಸ್ ಮಾಡೋದ್ರಲ್ಲಿ ಮುಂದಾಗುತ್ತೆ. ಡೆಫಿನೆಟ್ಲಿ ರೀಜನಲ್ ಸ್ಟೆಬಿಲಿಟಿ ಅಂತ ಬಂದಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರೋದ್ರಿಂದ ಇವರು ಸರಿಯಾದಂಥ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ತಾರೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ ಇಂಡಿಯಾದ ಒಂದು ಸ್ಟ್ಯಾಂಡ್ ಅಂತಂದರೆ ಇಂಡಿಯಾ ಇವತ್ತು ಆ್ಯಂಟಿ ಟೆರರಿಸಮ್ಗೆ ಸಂಬಂಧಪಟ್ಟಂತೆಯೂ ಸಹ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ. ಸೊ ಟೆರರಿಸಮ್ಗೆ ಸಂಬಂಧಿಸಿದಂಥ ಒಂದು ಗ್ರೂಪ್ ಆಗಿದೆ. ಸೊ ಈ ಒಂದು ಗ್ರೂಪಲ್ಲಿ ನಾವು
ಹೆಚ್ಚು ಕೋಆಪರೇಷನ್ನ ಮಾಡೋದ್ರ ಮುಖಾಂತರ ಅಗೇನ್ ಇಲ್ಲಿ ಬಯೋಲ್ಯಾಟ್ರಲ್ ಟೈಸು ಸಹ ಆಗುತ್ತೆ. ಬಯೋಲ್ಯಾಟ್ರಲ್ ಟೈಸ್ ಪ್ರೆಸೆಂಟ್ ಕಂಡೀಷನಲ್ಲಿ ಏನು ಇಶ್ಯೂಸ್ ಇದೆ ಅದರ ಆಧಾರದ ಮೇಲೆ ನಾವು ರಷ್ಯಾದೊಂದಿಗೆ ಹಾಗೂ ಚೈನಾದೊಂದಿಗೆ ಬಯೋಲ್ಯಾಟ್ರಲ್ ಟೈಸನ್ನು ಮಾಡ್ಬೋದು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ನಿಮಗೆ SCOಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೇಕು. ಅದರ ಇಂಪಾರ್ಟೆನ್ಸ್ ಏನಿದೆ, 2001ರಲ್ಲಿ ಅದು ಸ್ಥಾಪನೆ ಆಗಿದೆ. ಮೆಂಬರ್ ಕಂಟ್ರೀಸ್ಗಳು ಯಾರ್ಯಾರಿದ್ದಾರೆ, ಸೊ ರ್ಯಾಟ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸನ್ನು ಸಹ ನೀವು ಇಲ್ಲಿ ಗಮನ ಹರಿಸ್ಬೋದು. ಇವಾಗ ಟ್ರಂಪ್ ಅವ್ರಿಗೆ ಸಂಬಂಧಿಸಿದಂಥ ಇನ್ನೊಂದು ಇಶ್ಯೂ ಏನನ್ನು ನೋಡ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ರಿಲೇಷನ್ ಅಡಿಯಲ್ಲಿ ಅಂತಂದರೆ, ಸೊ ಇಲ್ಲಿ ಒಂದು ಫೆಡರಲ್ ಕೋರ್ಟ್ ಅಂತ ನಾವೇನು ಕರಿತೀವಿ US ಅಡಿಯಲ್ಲಿ, ಇವರು ಟ್ರಂಪ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಸೊ ನಾವು ಯಾವುದೇ ರೀತಿಯಾಗಿ ಅವ್ರಿಗೆ ಅಷ್ಟೊಂದು ರಿಲೀಫನ್ನು ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಅವ್ರು ಹಾಕ್ತಾ ಇರುವಂಥ ಒಂದು ಟ್ಯಾರಿಫ್ ಏನಿದೆಯಲ್ಲ ಎಲ್ಲ ಕಂಟ್ರಿಗಳ ಮಧ್ಯೆ, ಇದು ಅಷ್ಟೊಂದು ಸರಿಯಲ್ಲ, ಎಕ್ಸೀಡ್ ಮಾಡಬಾರ್ದು ಒಂದು ಲಿಮಿಟನ್ನು ಅನ್ನುವಂಥದ್ದಾಗಿನೂ ಸಹ ತಮ್ಮ ಒಂದು ಕನಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೀವು ಗಮನ ಹರಿಸ್ಬೋದು. ಸೊ ಎಷ್ಟು ಅಡಮನ್ಸಿಯನ್ನು ತೋರಿಸ್ತಾ ಇದ್ದಾರೆ ನಮ್ಮ ಟ್ರಂಪ್ ಜಿ ಅವರು ಅಂದರೆ, ಟ್ರಂಪ್ ಎಕ್ಸೀಡಿಂಗ್ ದ ಅಥಾರಿಟಿ ಟು ಇಂಪೋಸ್ ದ ಸ್ವೀಪಿಂಗ್ ಗ್ಲೋಬಲ್ ಟ್ಯಾರಿಫ್ ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದಾರೆ. ಇದನ್ನು ಫೆಡರಲ್ ಕೋರ್ಟಲ್ಲಿ ಇರ್ತಕ್ಕಂಥ ರೂಲ್ಗೆ ಸಂಬಂಧಪಟ್ಟಂಥ ಒಂದು ವೈಲೇಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಇವರ ಒಂದು ಪೊಸಿಷನನ್ನು ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಏನೇ ನಾವು ಗಮನ ಹರಿಸ್ಬೋದು ಅಂತಂದರೆ, ಸೊ ಇವರು ಒಂದು ಅಥಾರಿಟಿಯನ್ನು ಎಕ್ಸೀಡ್ ಮಾಡ್ತಾ ಇದ್ದಾರೆ. ಬಟ್ ಟ್ರಂಪ್ ಅವರು ಯಾವುದೇ ರೀತಿಯಾಗಿ ಇದಕ್ಕೆ ಮೊರೆ ಹೋಗ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡ್ಬೋದು, ಅವ್ರು ಇವಾಗ ಆಲ್ ಟಾರಿಫ್ಸ್ ಆರ್ ಸ್ಟಿಲ್ ಇನ್ ಎಫೆಕ್ಟ್ ಅನ್ನುವಂಥದ್ದಾಗಿನೂ ಸಹ ಸ್ಟೇಟ್ಮೆಂಟನ್ನು ರಿಯಾಕ್ಷನನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೋದು. ಅಲ್ಲಿರುವಂತಹ ಕೆಲವೊಂದಿಷ್ಟು ಅಟಾರ್ನೀಸ್ಗಳು ಅಥವಾ ಟ್ರೇಡ್ ಕೌನ್ಸಿಲ್ಸ್ಗಳು ಕೊಡ್ತಾ ಇರುವಂಥ ಒಂದು ಎಂಫೋಸಿಸ್ನ ಆಧಾರದ ಮೇಲೆ, ಸೊ ಇದೊಂದು ಅನ್ಲಾಫುಲ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈವನ್ ಪರ್ಟಿಕ್ಯುಲರ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಬ್ಯಾಲೆನ್ಸನ್ನು ಇಲ್ಲಿ ತರಬೇಕಾಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಹೇಳ್ತಾ ಇದ್ದೀವಿ. ಸೊ ಈವನ್ ಹಾರ್ಮ್ಫುಲ್ ಟ್ಯಾರಿಫನ್ನು ಮಾಡೋದ್ರಿಂದ ಇದು ರಾಂಗ್ ಮೆಸೇಜನ್ನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಸಹ ಇದು ಕ್ರಿಯೇಟನ್ನು ಮಾಡ್ತಾ ಇದೆ. ಸೊ ಅಂದರೆ ಒಂದು ಸರಿಯಾದಂತಹ ಟ್ಯಾರಿಫ್ ಸಿಸ್ಟಮನ್ನು ತರಬೇಕು. ಈಗ ಏನು ಮಾಡ್ತಾ ಇದ್ರಲ್ಲ ಹಾರ್ಮ್ಫುಲ್ ಮೇಲೆ ತೆಗೆದು ಹಾಕಬೇಕು, ರಿಪೀಲ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಡಿಸ್ಕಸ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಇದರಿಂದ ಏನು ಇದರಿಂದ ಒಂದು ಗ್ಲೋಬಲ್ ಲೆವೆಲಲ್ಲಿ US ಅದ ಪ್ರೊಜೆಕ್ಷನ್ ಏನಿರುತ್ತೆ ಅಂದರೆ, ಇವರ ಒಂದು ಟ್ರೇಡ್ ಪಾಲಿಸಿಗೆ ಸಂಬಂಧಪಟ್ಟಂತೆ, ಸೊ ಇಷ್ಟು ದಿನ ಅವ್ರು ಏನು ಕಾಯ್ಕೊಂಡು ಬಂದಿದ್ರಲ್ಲ ಆ ಒಂದು ಟ್ರೇಡ್ ಪಾಲಿಸಿಗೆ ಒಂದು ಧಕ್ಕೆಯನ್ನು ಕ್ರಿಯೇಟ್ ಮಾಡಿದೆ. ಒಂದು 10 ವರ್ಷಗಳ ಕಾಲ ಅವ್ರು ಕಾಯ್ಕೊಂಡು ಬಂದಿರುವಂತಹ ಒಂದು ಟ್ರೇಡ್ ಪಾಲಿಸಿಗೆ ಒಂದು ಡಿಸ್ರಪ್ಷನ್ ಅನ್ನೋದು ಕ್ರಿಯೇಟ್ ಮಾಡಿದೆ. ಸೊ ಗ್ಲೋಬಲ್ ಲೆವೆಲಲ್ಲಿ ಒಂದು ಮಾರ್ಕೆಟ್ಗೆ ಇದು ಥ್ರೆಟನ್ನು ಕ್ರಿಯೇಟ್ ಮಾಡಿದೆ. ಸೊ ಇವಾಗ ಅಲೀಸ್ಗಳನ್ನು ಅವರೇ ಹುಟ್ಟು ಹಾಕೋದಂಗಾಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈವನ್ ಕನ್ಸ್ಯೂಮರು ಸಹ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದರೆ, ಆಮೇಲೆ ಈ ಒಂದು ಎಕನಾಮಿಕ್ ಗ್ರೋತ್ಗೆ ಸಂಬಂಧಪಟ್ಟಂತೆಯೂ ಸಹ ಇದು ಇಂಪ್ಯಾಕ್ಟನ್ನು ಮಾಡಿದೆ, ಸ್ಲೋ ಡೌನನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸುವಂಥದ್ದು. ಸೊ ಬ್ರಾಡರ್ ಆಸ್ಪೆಕ್ಟ್ ನಡಿನಲ್ಲಿ ಸೊ ಏನು ಒಂದು ಕನ್ಸರ್ನನ್ನು ಇದು ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕ್ಲಿಯರ್ ಆಗಿ ತಿಳಿದುಕೊಳ್ಬೇಕು. ಸೊ ಇದು ಇಂಪಾರ್ಟೆಂಟು. ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಯಾವ ಒಂದು ಪೊಸಿಷನನ್ನು ಇದು ಕ್ರಿಯೇಟ್ ಮಾಡಿದೆ ಈ ರೀತಿಯಂಥ ಆ್ಯಕ್ಷನ್ ಮುಖಾಂತರ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಸೊ ಹಾಗಾಗಿ ಒಂದು ಲಿಮಿಟನ್ನು ಮಾಡಬೇಕು. ಇವಾಗ ಅವ್ರು ಏನಂದರೆ, ಅಲ್ಲಿ ಸರಿಯಾಗಿ ಒಂದು ಫೆಡರಲ್ ಕೋರ್ಟ್ ಆಗಿರ್ಬೋದು ಅಥವಾ ಇಲ್ಲಿ ನೋಡಿ ಪ್ರೆಸಿಡೆಂಟ್ ತೆಗೆದುಕೊಳ್ತಕ್ಕಂಥ ಆ್ಯಕ್ಷನ್ಸ್ಗಳು ಸರಿಯಾಗಿ ಒಂದು ಸಪ್ರೇಟ್ ಇರುತ್ತೆ. ಅಂದರೆ ಯಾವುದೇ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿಯನ್ನು ಇಲ್ಲಿ ತೋರಿಸ್ತಾ ಇಲ್ಲ. ಹಾಗಾಗಿ ಇವರೊಂದು ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅವರೊಂದು ಸ್ಪೀಡನ್ನು ಸಹ ಲಿಮಿಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದರಿಂದ ಅವರು ಕಾನ್ಸ್ಟಿಟ್ಯೂಷನಲ್ಲಿ ಏನಾದರೂ ಚೇಂಜಸ್ ಇದೆ, ಹೈಲೈಟ್ಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಲೀಗಲ್ ಸೆಟ್ ಬ್ಯಾಕ್ ಅಂತ ನಾವು ಇದನ್ನ ಕರಿಬೋದು ಅಂತ ಹೇಳ್ತಾ ಇದ್ದೀವಿ. ಸೊ ಬೇಸಿಕಲಿ ಇವರ ಒಂದು ಆ್ಯಕ್ಷನನ್ನು ನಾವು ತೆಗೆದುಕೊಂಡಾಗ ಗ್ಲೋಬಲ್ ಲೆವೆಲಲ್ಲಿ ಹೇಗೆ ಇದೆ ಎಕನಾಮಿಕಲಿ ಒಂದು ಸ್ಲೋ ಡೌನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ, ಕೇರಳದಲ್ಲಿ ಒಂದು DPR ಆನ್ ಸೀ ಪ್ಲೇನ್ ಪ್ರಾಜೆಕ್ಟ್ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೆಂಟರ್ ಲೆವೆಲಲ್ಲಿ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿರುವಂಥದ್ದಾಗಲಿ ಈ ಒಂದು ಪ್ರೋಗ್ರಾಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಯೋಜನೆ ಅಂತ ನೋಡಿದಾಗ ಉಡಾನ್ ಅಂತಕ್ಕಂಥ ಒಂದು ಸ್ಕೀಮನ್ನು ಸರ್ಕಾರ ಜಾರಿಗೆ ತಂದಿತ್ತು ಅಲ್ವಾ. ಸೊ ಈ ಒಂದು ಉಡಾನ್ ಅಂತಕ್ಕಂಥ ಸ್ಕೀಮನ್ನು 2016ರಲ್ಲಿ ಜಾರಿಗೆ ತಂದಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಉಡಾನ್ ಸ್ಕೀಮ್ ನಮಗೆ ಏನು ಹೇಳುತ್ತೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಈ ಉಡಾನ್ ಸ್ಕೀಮ್ ನಡಿಯಲ್ಲಿ ದೇಶವಾಸಿಗಳು ಒಂದು ಈಸಿಯಾಗಿ ಒಂದು ಕನೆಕ್ಟಿವಿಟಿಯನ್ನು ಅಥವಾ ಏರ್ಲೈನ್ಗೆ ಸಂಬಂಧಪಟ್ಟಂಥ ಸರ್ವಿಸನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಸೊ ಇವಾಗ ಪರ್ಟಿಕ್ಯುಲರ್ಲಿ 2026ರಲ್ಲೂ ಸಹ ಕೆಲವೊಂದಿಷ್ಟು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಅಂದರೆ ಒಂದು ಕನೆಕ್ಟಿವಿಟಿ ಎನ್ಹಾನ್ಸ್ ಆಗಬೇಕು ಅಂತ. ಸೊ ಇಲ್ಲಿ ಕೇರಳ ಸರ್ಕಾರ ತಂದಿರುವಂಥ ಒಂದು ಯೋಜನೆ, ಕೇರಳ ಸರ್ಕಾರ ಕೆಲವೊಂದಿಷ್ಟು ವಾಟರ್ ಬಾಡೀಸ್ನ ಮುಖಾಂತರ ಏನು ಮಾಡ್ತಾ ಇದ್ದಾರೆ, ಸೀ ಪ್ಲೇನನ್ನು ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಈ ಒಂದು ಸೀ ಪ್ಲೇನ್ ಏನಿದೆಯಲ್ಲ ಯಾವ್ಯಾವ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ, ಇಡುಕ್ಕಿ ಡ್ಯಾಮ್ ಸೈಟ್ ಆಗಿರ್ಬೋದು, ಕೆಲವೊಂದಿಷ್ಟು ಮಲಂಪೂಜಾ ಡ್ಯಾಮ್ ಸೈಟ್ಸ್ ಆಗಿರ್ಬೋದು, ಸೊ ಈ ಒಂದು ಬೇಕಾಲ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಅವರು ಕೆಲವೊಂದಿಷ್ಟು ಏರಿಯಾನಲ್ಲಿ ಒಂದು ಪ್ರಾಜೆಕ್ಟನ್ನು ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ಇಮೇಜ್ನ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದರೆ ವಾಟರ್ ಬಾಡೀಸ್ ನಡಿನಲ್ಲಿ ಇರ್ತಕ್ಕಂತಹ ಸೀ ಪ್ಲೇನ್ಸ್ಗಳನ್ನು ನಾವು ಗಮನ ಹರಿಸ್ತಾ ಇದ್ವಿ. ಈ ಒಂದು ಸೀ ಪ್ಲೇನ್ ಮುಖಾಂತರ ನಾವು ಏನು ಮಾಡ್ಬೋದು, ಅಫೋರ್ಡೆಬಲ್ ಆಗಿರ್ತಕ್ಕಂಥ ಒಂದು ಕನೆಕ್ಟಿವಿಟಿ, ಅಂದರೆ
ಪ್ಲೇನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ವಿ. ಸೊ ಇದು ಉಡಾನ್ ಪ್ರೋಗ್ರಾಮ್ ನಡಿಯಲ್ಲಿ ಬಂದಿರೋದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಉಡಾನ್ ಪ್ರೋಗ್ರಾಮ್ ಸಹ ಇಂಪಾರ್ಟೆಂಟು, ಯಾಕೆಂದರೆ ಇಲ್ಲಿ ಎಂಫೋಸಿಸ್ ಮಾಡಿದ್ದಾರೆ ಈ ಒಂದು ಸ್ಕೀಮ್ ನಡಿನಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಮೌಂಟನ್ನು ಹಾಕ್ತಾ ಇದ್ದಾರೆ. ಸೊ ಈ ಮೊದಲು ಏನು ಮಾಡ್ತಾಯಿದ್ರು, ಮಿನಿಮಮ್ 2500 ರೂಪೀಸನ್ನು ಪರ್ ಅವರ್ನ ಆಧಾರದ ಮೇಲೆ 500 ಕಿಲೋಮೀಟರ್ ಆಗಿರ್ಬೋದು ಒಂದೇ ಫ್ಲೈಟಲ್ಲಿ ಜರ್ನಿ ಮಾಡುವಂಥ ಈ ರೀತಿಯಂಥ ರಿಲೀಫನ್ನು ಕೊಡ್ತಾ ಇರೋದಾಗಿ ನಾವು ಗಮನ ಹರಿಸ್ತಾ ಇದ್ವಿ. ಗ್ಲೋಬಲ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಏವಿಯೇಷನ್ ಪಾಲಿಸಿ ನಡಿಯಲ್ಲಿ ಉಡಾನ್ ಸ್ಕೀಮನ್ನು ಜಾರಿಗೆ ತಂದಿದ್ರಲ್ಲ, ಸೊ ಆ ಒಂದು ಪ್ರಾಜೆಕ್ಟ್ ನಡಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ ತಂದಿರುವಂಥ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು. ಉಡೇ ದೇಶ್ ಕಾ ಆಮ್ ಆದ್ಮಿ ಈ ಒಂದು ಉಡಾನ್ 5.5 ನಡಿಯಲ್ಲಿ ತರ್ತಾ ಇರುವಂಥ ಈ ಒಂದು ಪ್ರಾಜೆಕ್ಟನ್ನು ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ಪ್ರಪೋಸ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ರೂಟಿನ ನಾವಿಲ್ಲಿ ಕಾಣ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಕೇರಳ ಕೆಲವೊಂದಿಷ್ಟು ಗ್ರೂಪ್ಗಳ ಮುಖಾಂತರ ಜಾಯಿಂಟ್ ವೆಂಚರ್ಸ್ಗಳ ಮುಖಾಂತರ ವರ್ಕ್ ಮಾಡ್ತಾ ಇರೋದನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಏನು ಇಶ್ಯೂ ಇದಿರುತ್ತೆ ಅಂದರೆ ಯಾವ ರೀತಿಯಾದಂತಹ ನಾವು ಫೋಕಸನ್ನು ಮಾಡಬೇಕು, ಇಲ್ಲಿ ಪರ್ಟಿಕ್ಯುಲರ್ಲಿ ಟ್ರಾಫಿಕ್ ಪ್ರೊಜೆಕ್ಷನ್ಗೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಫಿಸಿಬಿಲಿಟಿ ಆಗಿರ್ಬೋದು, ಆನ್ಸಿಲರಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಯಲ್ಲಿ ಅವ್ರು ಫೋಕಸ್ ಮಾಡ್ತಕ್ಕಂಥ ಏರಿಯಾ ಅಂತ ಹೇಳ್ಬೋದು. ಸೊ ಇಲ್ಲಿ ಉಡಾನ್ ಸ್ಕೀಮ್ ಅಂತ ನೋಡಿರುವಂಥ ಸಂದರ್ಭದಲ್ಲಿ 5.5 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ನಾವು ಈ ಒಂದು ಇಶ್ಯೂ ಅಂದರೆ ಈ ಒಂದು ಪ್ರಾಜೆಕ್ಟ್ ಔಟ್ಲೇ ಆಗ್ತಾ ಇದೆ ಅಥವಾ ಒಂದು ಬಜೆಟರಿ ಅಲೋಕೇಶನ್ಸನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. 20 crores ಯಾವ ರೀತಿಯಾಗಿ ಅವರ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಟೂರಿಸಮ್ ಫೋಕಸನ್ನು ಮಾಡುವಂಥದ್ದಾಗಲಿ, ಹಾಗೂ 50 crores ನೋಡಿದಾಗ ಏರ್ಡ್ರೋಮ್ಸ್ಗೆ ಸಂಬಂಧಿಸಿದಂತೆ ಸಿ ಪ್ಲೇನ್ಸನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಏನು ಫೆಸಿಲಿಟೀಸ್ ಬೇಕಾಗುತ್ತೆ ಅಂತ ಗಮನ ಹರಿಸ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಪ್ರೀವಿಯಸ್ಲಿ ತೆಗೆದುಕೊಂಡಿರುವಂಥ ಅವ್ರು ಏನು ಮಾಡಿದರೆ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಇಡುಕಿ ಆಗಿರ್ಬೋದು ಅಥವಾ ಕೊಚ್ಚಿ ಬ್ಯಾಕ್ ವಾಟರ್ಸ್ ನಡಿಯಲ್ಲಿ ಈ ಪ್ರಾಜೆಕ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಆಲ್ರೆಡಿ ಅದ್ರ ಬಗ್ಗೆ ಫೋಕಸನ್ನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೆಚ್ಚಿನ ಒಂದು ಎನ್ಹ್ಯಾನ್ಸನ್ನು ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸುವಂಥದ್ದು. ಓಕೆ, ನಮಗೆ ಬೇಕಾಗಿರೋದೇನಂತಂದರೆ ಉಡಾನ್ ಇಶ್ಯೂಸ್ಗೆ ಸಂಬಂಧಿಸಿದಂತೆ ಏನು ಅಪ್ಡೇಷನ್ಸ್ ಇದೆ ಅಂತ ತೆಗೆದುಕೊಳ್ಬೋದು. ಯಾಕಂದರೆ ಆ ಒಂದು ಇಶ್ಯೂ ಅಥವಾ ಯೋಜನೆ ಸರ್ಕಾರದ ಯೋಜನೆ ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ ಈ ಒಂದು ಆರ್ಟಿಕಲ್ ಯಾವ ರೀತಿಯಾಗಿ ನಮ್ಗೆ ಹೇಳ್ತಾ ಇದೆ, ಇಲ್ಲಿ ಮೈಕ್ರೋಬ್ಸ್ ದ್ಯಾಟ್ ಡೈಜೆಸ್ಟ್ ಪ್ಲಾಸ್ಟಿಕ್ ಮೇ ಫಿಯಲ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಇಶ್ಯೂ ಅಥವಾ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇವಾಗ ಪ್ಲಾಸ್ಟಿಕ್ಸನ್ನು ಡೈಜೆಸ್ಟ್ ಮಾಡ್ತಕ್ಕಂಥ ಮೈಕ್ರೋಬ್ಸ್ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಸೊ ಇಲ್ಲಿ 2 ಪಾಯಿಂಟ್ಸ್ ಇದೆ. ಸೊ ಇಲ್ಲೇ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಸನ್ನು ನಾವು ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ ಇವಾಗ ಪ್ಲಾಸ್ಟಿಕ್ ಅಂತ ಬಂದಾಗ ಪ್ಲಾಸ್ಟಿಕ್ಕಿಂದ ಆಗ್ತಾ ಇರುವಂಥ ಹಾರ್ಮ್ಫುಲ್ ಇಂಪ್ಯಾಕ್ಟನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಕೆಲವೊಂದಿಷ್ಟು ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ರೀಜನಲ್ ರಿಲೇಟೆಡ್ ಇರ್ತಕ್ಕಂಥ ನೋಡಿದಾಗ ಇವಾಗ ಸುಂದರ್ಬನ್ಸ್ ಫಾರೆಸ್ಟ್ ಆಗಿರ್ಬೋದು. ಇಲ್ಲಿ ನೋಡ್ಬೋದು ಬ್ಯಾಕ್ಟೀರಿಯಲ್ ಕಮ್ಯುನಿಟಿ ಕೆಲವೊಂದಿಷ್ಟು ಅವೈಲೇಬಲ್ ಇದೆ. ಸುಂದರ್ಬನ್ಸಲ್ಲಿ ಇರ್ತಕ್ಕಂತಹ ಮೈಕ್ರೋಬಿಯಲ್ ಕಮ್ಯುನಿಟಿ ಆಧಾರದ ಮೇಲೆ ಇವರು ಒಂದು ರಿಕಗ್ನೈಸೇಷನ್ ಮಾಡಿದ್ದಾರೆ. ಹೇಗೆ ಇದು ಪ್ಲಾಸ್ಟಿಕ್ಕನ್ನು ಡೈಜೆಸ್ಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿನ ಇಲ್ಲಿ ಹೊಂದಿದೆ ಅಂತ ನೀವು ಇಲ್ಲಿ ಆರ್ಟಿಕಲ್ನಲ್ಲಿ ಅಬ್ಸರ್ವ್ ಮಾಡಿದ್ದೆ ಆದರೆ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಇಲ್ಲಿ ಕಾಣ್ಬೋದು ನೀವು ಸುಂದರ್ಬನ್ಸಲ್ಲಿ ಬ್ಯಾಕ್ಟೀರಿಯಲ್ ಕಮ್ಯುನಿಟಿ ಯಾವ ರೀತಿಯಾಗಿ ಡಿಗ್ರೇಡ್ ಮಾಡ್ತಕ್ಕಂಥ ಒಂದು ಜೀನ್ಸನ್ನು ಕ್ಯಾರಿ ಮಾಡ್ತಾ ಇದೆ, ಪ್ಲಾಸ್ಟಿಕ್ಕನ್ನು ಡಿಗ್ರೇಡ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಪಾಲಿಮರ್ಸ್ಗಳನ್ನು ಡಿಗ್ರೇಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿನ ಹೊಂದಿದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇದರ ಒಂದು ಎಂಜೈಮ್ಸ್ ಆ್ಯಕ್ಟಿವಿಟೀಸ್ಗಳು ಏನಿರುತ್ತಲ್ಲ, ಪ್ಲಾಸ್ಟಿಕ್ ಡಿಗ್ರೇಡಿಂಗ್ ಎಂಜೈಮ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಸೊ ಇದು ಮಾನ್ಸೂನ್ ಟೈಮ್ ನಡಿನಲ್ಲಿ ಪೀಕ್ ಆಗಿರೋದನ್ನು ಗಮನಿಸ್ತಾ ಇದ್ವಿ. ಸೊ ಈ ಒಂದು ಮಾನ್ಸೂನ್ ಟೈಮ್ನಲ್ಲಿ ಪೀಕ್ ಆಗಿರುತ್ತೆ ಅಂದರೆ ಅವು ಹೆಚ್ಚು ಫ್ಲರಿಶ್ ಆಗ್ತವೆ, ಹೆಚ್ಚು ಆ್ಯಕ್ಟಿವ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ನಾವು ನೋಡೋದಾದರೆ ಮೈಕ್ರೋ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಒಂದು ಬೆಸ್ಟ್ ಇದಂತ ರಿಸರ್ಚ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಬೇಸಿಕಲಿ ಏನು ಇಶ್ಯೂಸ್ ಇದೆ ಅಂತಂದರೆ ಇವೆಲ್ಲ ಪ್ಲಾಸ್ಟಿಕ್ಕನ್ನು ಡಿಗ್ರೇಡ್ ಮಾಡ್ತಕ್ಕಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣ್ತಾ ಇದ್ವಿ, ಹೇಗೆ ಇದು ಬ್ರೇಕ್ ಡೌನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದರ ಒಂದು ಆ್ಯಕ್ಟಿವಿಟೀಸ್ಗಳು ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಮಾನ್ಸೂನ್ ಟೈಮಲ್ಲಿ ಅದು ಫ್ಲರಿಶ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಸುಂದರ್ಬನ್ಸಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಸೊ IISER ಕೋಲ್ಕತ್ತಾ ಇವರ ಒಂದು ರಿಸರ್ಚ್ನ ಆಧಾರದ ಮೇಲೆ ಇವ್ರು ಫೈಂಡಿಂಗ್ಸನ್ನು ಮಾಡಿದ್ದಾರೆ, ಇವರು ಹೈಲೈಟ್ಸನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇವರು ಎಂಫೋಸಿಸ್ ಮಾಡೋ ಪ್ರಕಾರ ಏನಂತಂದರೆ ಆ್ಯಂಟಿಬಯೋಟಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ಲಾಸ್ಟಿಕ್ಸನ್ನು ಬ್ರೇಕ್ ಡೌನ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಸ್ಗಳಿದ್ದಾವೆ. ಬಟ್ ದ ಓನ್ಲಿ ಥಿಂಗ್ ಅಂತಂದರೆ ಇಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸನ್ನು ಸಹ ಇವರು ಡೆವಲಪ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ಲಿ ಪ್ಲಾಸ್ಟಿಕ್ಕನ್ನು ಡೈಜೆಸ್ಟ್ ಮಾಡ್ತಾ ಆ ಒಂದು ಲಿವಿಂಗ್ ಆರ್ಗಾನಿಸಮ್ ಅಥವಾ ಮೈಕ್ರೋಬ್ಸ್ಗಳಲ್ಲಿ ಏನಾಗ್ಬೋದು, ರೆಸಿಸ್ಟೆನ್ಸ್ ಕೆಪಾಸಿಟಿ ಆಗ್ಬೋದು. ಸೊ ಆ ಒಂದು ಪ್ಲಾಸ್ಟಿಕ್ ಆ ದೇಹದಲ್ಲೇ ಉಳ್ಕೊಂಡ್ಬಿಟ್ಟು ಆಮೇಲೆ ಅದು ಕಂಟಿನ್ಯೂಸ್ ಆಗ್ತಾ ಅದು ಬೇರೆ ಒಂದು ಅಲ್ಲೇ ಇರ್ತಕ್ಕಂಥ ಒಂದು ಕೆಪಾಸಿಟಿ ಇರ್ಬೋದು. ಸೊ ಆ ಒಂದು ಆರ್ಗಾನಿಸಮಲ್ಲೇ ಒಂದು ಹೋಸ್ಟ್ ಆಗಿ ಪ್ಲಾಸ್ಟಿಕ್ ಇವತ್ತು ಸರ್ವೈವ್ ಆಗ್ಬೋದಲ್ವಾ. ಸೊ ನೆಕ್ಸ್ಟ್ ಆ ಒಂದು ಬ್ಯಾಕ್ಟೀರಿಯಿಂದ ಬೇರೆ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ಗೆ ಇಂಪ್ಯಾಕ್ಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಹೋದರೆ ಅದು ನಮ್ಮ ಒಂದು ಭಾಗದ ಪಾರ್ಟ್ ಆಗಿಬಿಡುತ್ತೆ. ಸೊ ನಮಗೆ ರಿಕಗ್ನೈಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ನಾವು ಫಾರಿನ್ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದು ಏನಂತಂದರೆ ಅದು ರೆಸಿಸ್ಟೆನ್ಸನ್ನು ಒಂದು ವೇಳೆ ಕ್ರಿಯೇಟ್ ಮಾಡಿದರೆ ಇದು ನೆಗೆಟಿವ್ ಆಗಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಇವು ಹೆವಿ ಮೆಟಲ್ಸ್, ಆ್ಯಂಟಿಬಯೋಟಿಕ್ಸ್ ಹಾಗೂ ಟಾಕ್ಸಿಕ್ ಕೆಮಿಕಲ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ
ಹಾಟ್ಸ್ಪಾಟ್ಸಲ್ಲಿ ಈ ಮೈಕ್ರೋಬಿಯಲ್ಸ್ ಆ್ಯಕ್ಟಿವಿಟೀಸ್ಗಳು ಏನು ಜೀನ್ಸ್ ಇದೆಯಲ್ಲ, ಸೊ ಅವು ಒಂದು ಡಿಗ್ರೇಡೇಷನ್ ಪ್ರೊಸೆಸನ್ನು ಮಾಡ್ತವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಕೀ ಫೈಂಡಿಂಗ್ಸ್ ಅಂತ ನೋಡೋದಾದರೆ ಇಲ್ಲಿ ಡಿಗ್ರೇಡ್ ಮಾಡ್ತವೆ. ಸೊ ಪ್ಲಾಸ್ಟಿಕ್ ಪಾಲಿಮರ್ಸ್ಗಳನ್ನು ಡಿಗ್ರೇಡ್ ಮಾಡುವಂಥ ಒಂದು ಕೆಪಾಸಿಟಿಯನ್ನು ಹೊಂದಿದ್ದಾವೆ. ಸೊ ಪಾಲಿಥಿಲಿನ್ ಗ್ಲೈಕೋಲ್ ಡಿಗ್ರೇಡೇಷನ್ ಎಂಜೈಮ್ಸ್ಗಳನ್ನು ಇವರು ಹೊಂದಿದ್ದಾವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ರೆಸಿಸ್ಟೆನ್ಸ್ಗೆ ಸಂಬಂಧಿಸಿದಂಥ ಒಂದು ಮೇಜರ್ ಕನ್ಸರ್ನ್ ಅಥವಾ ಇಂಪ್ಲಿಕೇಶನ್ಸ್ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಂಪ್ಲಿಕೇಶನ್ಸ್ ಏನಿದೆ ಅಂತಂದರೆ, ಸೊ ಪಾಸಿಟಿವ್ ಸೈಡಲ್ಲಿ ನಾವು ತೆಗೆದುಕೊಳ್ಳೋದಾದರೆ, ಪಾಸಿಟಿವ್ ಸೈಡ್ ಏನಿದೆ ಅಂತಂದರೆ, ಇಲ್ಲಿ ನೋಡ್ಬೋದು ಪ್ಲಾಸ್ಟಿಕ್ ಡಿಗ್ರೇಡಿಂಗ್ ಎಂಜೈಮ್ಸನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಇದರಿಂದ ನಮ್ಮ ಒಂದು ಇಂಡಸ್ಟ್ರೀಸ್ಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೋದು. ಬಟ್ ನೆಗೆಟಿವ್ ಸೈಡ್ ಏನಿದೆ ಅಂತಂದರೆ, ಒಂದು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಾದರೂ ಬಂದರೆ ಇದು ವರ್ಸ್ಟನ್ ಮಾಡ್ತೈತಿ ಕಂಡೀಷನ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇದರ ಒಂದು ಕಂಟೆಕ್ಸ್ಟ್ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಗ್ಲೋಬಲ್ ಲೆವೆಲಲ್ಲಿ ನಾವು ಹೆಲ್ತನ್ನು ಫೋಕಸ್ ಮಾಡಬೇಕಾಗುತ್ತೆ. ಹೆಲ್ತ್ನ ಒಂದು ಚಾಲೆಂಜಸ್ಸು ಇದೆ ಪ್ಯಾರಲಿ. ಇದರೊಂದಿಗೆ ನೋಡ್ತಾ ಇರುವಂಥ ಇನ್ನೊಂದು ಕಂಟೆಕ್ಸ್ಟ್ ಅಂತಂದರೆ, ಈ ಒಂದು ಪ್ಲಾಸ್ಟಿಕ್ನಿಂದ ಹೇಗೆ ಎನ್ವಿರಾನ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಗ್ರೋತನ್ನು ಸಹ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಹೆಲ್ತ್ ಆಗಿರ್ಬೋದು, ಸೊ ಗ್ರೋತ್ ಆಗಿರ್ಬೋದು, ಹಾಗೂ ಅಗೇನ್ ಇನ್ನೊಂದು ಏನಂತಂದರೆ ಇಂಡಸ್ಟ್ರೀಸ್ಗಳ ಒಂದು ಬೆನಿಫಿಟನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಎನ್ವಿರಾನ್ಮೆಂಟ್ಗೂ ಸಹ ಯಾವುದೇ ರೀತಿಯಾದಂಥ ಹಾರ್ಮ್ ಆಗಬಾರ್ದು ಅನ್ನೋದನ್ನು ನಾವು ಗಮನ ಹರಿಸ್ತೀವಿ. ಸೊ ಮಲ್ಟಿಪಲ್ ಆ್ಯಂಗಲ್ ನಡೆಯಲ್ಲಿ ನಾವು ನೋಡಿದಾಗ ಸೊ ಈ ಒಂದು ರಿಸರ್ಚ್ ಹೆಲ್ಪ್ ಆಗುತ್ತೆ. ಬಟ್ ಇದನ್ನು ಎಫೆಕ್ಟಿವ್ ಆಗಿ ಯಾವುದೇ ರೀತಿಯಾಗಿ ರೆಸಿಸ್ಟೆನ್ಸ್ ಬರದೇ ಇರೋ ಥರ ನೋಡಬೇಕು ಅನ್ನೋಂಥ ಫರ್ದರ್ ರಿಸರ್ಚನ್ನು ಅವರು ಮಾಡ್ತಾ ಇರ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ನೋಡ್ತಾ ಇರೋದಂದರೆ ಒಂದು ಸೊಲ್ಯೂಷನನ್ನು ಅಂದರೆ ಒಂದು ರಿಸರ್ಚ್ನ ಮುಖಾಂತರ ಔಟ್ಕಮಿಂಗ್ಸನ್ನು ನಾವು ತೆಗೆದುಕೊಳ್ಬೋದು ಆನ್ಸರ್ನ ಬರೆಯುವಂಥ ಸಂದರ್ಭದಲ್ಲಿ. ಸೊ ಇದ್ರ ಮೇಲೆ ನಾವು ಹೆಚ್ಚು ಫೋಕಸ್ನ ಮಾಡಬೇಕು, ರಿಸರ್ಚನ್ನು ಮಾಡಬೇಕು ಅಂತ ಇಲ್ಲಿರುವಂಥ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಬೋದು. ಅಂದರೆ ಎನ್ವಿರಾನ್ಮೆಂಟಲ್ಲಿ ಆಗ್ತಾ ಇರುವಂಥ ಒಂದು ಥ್ರೆಟ್ಟಿಗೆ ಒಂದು ಸೊಲ್ಯೂಷನನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ನಮ್ಮ ಅಪ್ರೋಚನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಮುಂದಿನ ಹಂತದಲ್ಲಿ ಇವಾಗ ಹೈಕೋರ್ಟ್ ಡೈರೆಕ್ಟ್ ಸೆಂಟರ್ ಟು ರೆಸ್ಪಾಂಡ್ ಅ ಪ್ಲೀ ಅಗ್ನೆಸ್ಟ್ RMG's ಬ್ಯಾನ್ ಲಾ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಪರ್ಟಿಕ್ಯುಲರ್ಲಿ ಇವಾಗ ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಕ್ರಿಯೇಟ್ ಆಗಿದೆ. ಸೊ 2025 ಇವಾಗ ಒಂದು ಆ್ಯಕ್ಟನ್ನು ತಂದಿದ್ದಾರೆ ಆನ್ಲೈನ್ ಗೇಮಿಂಗ್ಗೆ ಸಂಬಂಧಿಸಿದಂತೆ. ಇಲ್ಲಿ ನೋಡ್ಬೋದು, ಸೊ ಪ್ರಮೋಷನ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಇದ್ವಿ 2025 ಈ ಒಂದು ಕಾಯ್ದೆ. ಸೊ ಈ ಒಂದು ಕಾಯ್ದೆ ನಡಿನಲ್ಲಿ ಏನು ಮಾಡಿದೆ, ಕೆಲವೊಂದಿಷ್ಟು ಗೇಮ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಆದರೆ ಕೆಲವೊಂದಿಷ್ಟು ಗೇಮ್ಸ್ಗಳನ್ನು ಹಾಗೆ ಇಟ್ಟಿದ್ದಾರೆ. ಸೊ ಯಾವ ಪ್ರಾಫಿಟ್ ತರ್ತವೆ ಅವುಗಳನ್ನು ಹಾಗೆ ಇಟ್ಟಿರ್ತಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಏನು ಮಾಡಿದ್ದಾರೆ ಅಂದರೆ, ಒಬ್ಬರು ಕೋರ್ಟ್ಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ದಾರೆ. ಸೊ ಏನಂತ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಇಲ್ಲಿ ಗಮನ ಹರಿಸ್ಬೋದು, ಹೈಕೋರ್ಟ್ ಆಫ್ ಕರ್ನಾಟಕ ಇವಾಗ ಪರ್ಟಿಕ್ಯುಲರ್ಲಿ ಈ ಒಂದು ಪಿಟಿಷನನ್ನು ಹಾಕಿರುವಂತಹ ಲೆಕ್ಕದಲ್ಲಿ ನೋಡಿದಾಗ, ಸೊ ಒಂದು ಇದನ್ನು ಮಾಡಬೇಕು ಗೌರ್ಮೆಂಟಿಗೂ. ಮತ್ತು ಇವಾಗ ಕೇಳಿದ್ದಾರೆ ಅವರು ಯಾರು ಪಿಟಿಷನ್ ಹಾಕಿದ್ದಾರೆ ಅಂತ ನೀವು ಗಮನ ಹರಿಸ್ಬೋದು. ಸೊ ಡಿಜಿಟಲ್ ವರ್ಕ್ ಪ್ರೈವೇಟ್ ಲಿಮಿಟೆಡ್, ಸೊ ಹೆಡ್ ಡಿಜಿಟಲ್ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಇವರು ಪರ್ಟಿಕ್ಯುಲರ್ಲಿ ಇವರು A23 ಅಂತಕ್ಕಂಥ ಒಂದು ಆನ್ಲೈನ್ ಗೇಮಿಂಗ್ ಪ್ಲ್ಯಾಟ್ಫಾರ್ಮನ್ನು ರನ್ ಮಾಡ್ತಾರೆ. ಸೊ ಇವರು ಡೈರೆಕ್ಟಾಗಿ ಇವಾಗ ಅಪ್ರೋಚ್ ಮಾಡಿದ್ದಾರೆ. ಯಾಕೆ ಅಂತಂದರೆ, ಈ ಒಂದು ಗೇಮ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇದು ಒಂದು ಯಾವ ರೀತಿ ಅಂತ ಕನ್ಸರ್ನನ್ನು ಕ್ರಿಯೇಟ್ ಮಾಡಿದೆ, ಆರ್ಟಿಕಲ್ 19 ಇದು ವೈಲೇಷನ್ ಮಾಡ್ತಾ ಇದೆ ಅಂತ ಅವ್ರು ಅಪ್ರೋಚ್ ಮಾಡಿದ್ದಾರೆ. ಸೊ ಆರ್ಟಿಕಲ್ 19ಗೆ ಸಂಬಂಧಪಟ್ಟಂತೆ ಸೊ ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ G ನಡಿನಲ್ಲಿ ನೋಡಿದಾಗ, ಸೊ ರೈಟ್ ಟು ಪ್ರಾಕ್ಟೀಸ್ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಇದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದೆ. ಪ್ರೊಫೆಷನ್ ರಿಲೇಟೆಡ್ ಇರತಕ್ಕಂಥ ಕ್ವಶನನ್ನು ಕ್ರಿಯೇಟ್ ಮಾಡಿದರೆ ಇದರ ಮುಖಾಂತರ ಅವರು ಕೋರ್ಟ್ಗೆ ಅಪ್ರೋಚ್ ಮಾಡಿರೋದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ರಿಯಲ್ ಮನಿ ಗೇಮ್ಸ್ ಏನಿರ್ತಾವಲ್ಲ ಅವುಗಳನ್ನು ಬ್ಯಾನ್ ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಪ್ರೊಫೆಷನ್ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ ಅಂತ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮೂಲಭೂತ ಹಕ್ಕುವಿನಲ್ಲಿದೆ. ಬಟ್ ಅಂದರೂ ಸಹ ಇವಾಗ ಅದು ವೈಲೇಟ್ ಆಗ್ತಾ ಇದೆ ಅಂತ ಡೈರೆಕ್ಟಾಗಿ ಅವರು ಕೋರ್ಟ್ಗೆ ಅಪ್ರೋಚ್ ಮಾಡಿರೋದನ್ನು ಗಮನ ಹರಿಸ್ತಾ ಇದ್ವಿ. ಕೆಲವೊಂದಿಷ್ಟು ರಮ್ಮಿ, ಪೋಕರ್ ಇವನ್ನೆಲ್ಲ ಅಲೌ ಮಾಡಿರೋದಾಗಿ ಒಂದು ಆರ್ಗ್ಯುಮೆಂಟ್ ನಡಿನಲ್ಲೂ ಸಹ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಸೊ ಪರ್ಟಿಕ್ಯುಲರ್ಲಿ ಇವಾಗ ಸೆಂಟರ್ಗೂ ಸಹ ಒಂದು ಇಂಟರೀಮ್ ರಿಲೀಫನ್ನು ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಪಿಟಿಷನರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಇಂಟರೀಮ್ ರಿಲೀಫ್ ಬೇಕು ಅನ್ನುವಂಥದ್ದಾಗಿ. ಸೊ ಹಾಗಾಗಿ ಸೊ ಪಿಟಿಷನರ್ ಅವರ ಒಂದು ಕನ್ಸರ್ನ್ ಇದೆ ಅಂತಂದರೆ, ಇವಾಗ ಆನ್ಲೈನ್ ಗೇಮಿಂಗ್ ಅದೆಲ್ಲ ಬರುತ್ತಲ್ಲ, ಸೊ ಇದು ಸ್ಟೇಟ್ನ ಒಂದು ಕನ್ಸರ್ನ್ ಆಗಿರುತ್ತೆ, ಸ್ಟೇಟ್ನ ಒಂದು ಪವರ್ ಆಗಿರುತ್ತೆ ಅನ್ನೋವಂಥದ್ದನ್ನು ಒಂದೆಡೆಯಲ್ಲಿ ಹೇಳಿದ್ದಾರೆ. ಸೊ ಈವನ್ ಸುಪ್ರೀಂ ಕೋರ್ಟ್ ಈ ಮೊದಲು ನೀಡಿರುವಂತಹ ಒಂದು ಕಂಟೆಕ್ಸ್ಟನ್ನು ಸಹ ಇವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಈ ಮೊದಲು ಹೇಳಿರೋದ ಪ್ರಕಾರ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಸ್ಕಿಲ್ ಬೇಸ್ಡ್ ಗೇಮ್ಸನ್ನು ನಾವು ಲೆಜಿಟಿಮೇಟ್ ಬಿಸ್ನೆಸ್ ಅಂತ ಗಮನ ಹರಿಸ್ತೀವಿ. ಸ್ಕಿಲ್ ಬೇಸ್ಡ್ ಗೇಮ್ಸ್ ಏನಿರುತ್ತಲ್ಲ ಅದನ್ನ ಅಲೌ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮಾಡಿರುವಂಥ ಎಂಫೋಸಿಸನ್ನು ಸಹ ಇವರು ಹೈಲೈಟ್ಸನ್ನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸ್ಟೇಟ್ಗೆ ಸಂಬಂಧಪಟ್ಟಂಥ ಒಂದು ಪವರ್ ಇದೆ. ಸೊ ಈ ಪಿಟಿಷನರ್ ಅವರ ಒಂದು ಸ್ಟ್ಯಾಂಡ್ ಪಾಯಿಂಟನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಸೆಂಟರ್ನ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಸೆಂಟರ್ ಏನಿದೆ ಅಂತ ಒಂದು ನೋಟಿಫಿಕೇಷನ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನ್ಯಾಚುರಲ್ ಫಾಲೋಅಪ್ನ ಆಧಾರದ ಮೇಲೆ ಒನ್ಸ್ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಆದ ಮೇಲೆ ನಾವು ನೋಟಿಫಿಕೇಷನ್ಸನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಒಂದು ಕಾಂಪಿಟೆನ್ಸ್ಗೆ ಸಂಬಂಧಪಟ್ಟಂತೆ
ಅಥವಾ ಈ ಕೇಸನ್ನು ನಾವು ನೋಡಿದಾಗ ಆನ್ಲೈನ್ ಗೇಮಿಂಗ್ಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಕೋರ್ಟ್ಗಳ ರೆಗ್ಯುಲೇಷನ್ಸ್ ಬರ್ತಾ ಇರೋದನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ಇವರು ಕೋರ್ಟ್ಗೆ ವಾಪಸ್ ಹೇಳ್ತಾರೆ. ಕೋರ್ಟ್ ಇವತ್ತು ಪಾರ್ಲಿಮೆಂಟ್ ಮಾಡ್ತಾ ಇರುವಂಥ ಒಂದು ಪ್ರೊಸೆಸ್ ಮೇಲೆ ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಗಮನವನ್ನು ಹರಿಸ್ತಾ ಇದ್ದಾರೆ. ಸೊ ಆನ್ಲೈನ್ ಗೇಮಿಂಗ್ ರೆಗ್ಯುಲೇಷನ್ಗೆ ಸಂಬಂಧಿಸಿದಂಥ ಒಂದು ಇಶ್ಯೂ ಇವಾಗ ಕ್ರಿಯೇಟ್ ಆಗಿದೆ. ಲೆಟ್ಸ್ ಸಿ ಯಾವ ರೀತಿಯಾಗಿ ಹೇಳುತ್ತೆ. ಅಂದರೆ ಇದು ಅಗೇನ್ ಒಂದು ಫೆಡರಲ್ ಇಶ್ಯೂಸ್ ಅಂತಲೂ ಸಹ ತೆಗೆದುಕೊಳ್ಬೋದು, ಆಮೇಲೆ ರೈಟ್ಸ್ ಇಶ್ಯೂ ಅಂತಲೂ ಸಹ ಇದನ್ನು ತೆಗೆದುಕೊಳ್ಬೋದು. ಸೊ ಇಲ್ಲಿ ಆರ್ಟಿಕಲ್ 19ಗೆ ಸಂಬಂಧಪಟ್ಟಂತೆ ಅವರು ಫೋಕಸನ್ನು ಮಾಡಿದಾರಲ್ಲ, ಫಂಡಮೆಂಟಲ್ ರೈಟ್ಸಲ್ಲಿ ಪ್ರೊಫೆಷನ್ಗೆ ಸಂಬಂಧಿಸಿದ ಒಂದು ಕ್ವಶನನ್ನು ಕ್ರಿಯೇಟ್ ಮಾಡಿದೆ. ಇದರೊಂದಿಗೆ ಒಂದು ಫೆಡರಲ್ ಇಶ್ಯೂನು ಸಹ ಇದು ಕ್ರಿಯೇಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಆನ್ಲೈನ್ ರಿಯಲ್ ಮನಿ ಗೇಮಿಂಗ್ಗೆ ಸಂಬಂಧಪಟ್ಟಂತೆ ಸೊ ಯಾವ ರೀತಿಯಾಗಿ ಒಂದು ಪ್ರೊಸೀಡಿಂಗ್ಸ್ ಇದೆ, ಸೊ ಲೀಗ್ಯಾಲಿಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ಒಂದು ಕ್ವಶನ್ ಸಹ ಇದು ಕ್ರಿಯೇಟ್ ಮಾಡಿದೆ. ಸೊ ಈ ರೀತಿಯಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಇಶ್ಯೂ ರೇಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಇಶ್ಯೂ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಹಂತದಲ್ಲಿ ಕ್ವಶನ್ ಆಫ್ ದ ಡೇ. ಸೊ ಇವತ್ತಿನ ಒಂದು ಕ್ವಶನ್ ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ ಇಲ್ಲಿ ಪ್ರಿಲಿಮ್ಸ್ನ ಒಂದು ಕ್ವಶನನ್ನು ಫೋಕಸ್ ಮಾಡಿದ್ದಾರೆ. ಸೊ SEOಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕಾಣ್ಬೋದು. ಇಲ್ಲಿ 3 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ ಒಟ್ಟಾರೆಯಾಗಿ. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ಸು SEOಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಇಟ್ ಈಸ್ ಅ ಪರ್ಮನೆಂಟ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದರೆ ಮಾಸ್ಕೋ ಅಂತ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನ್ ಫುಲ್ ಮೆಂಬರ್ಸ್ ಆಫ್ SEO ಇನ್ 2017 ಅನ್ನೋದಾಗಿ ಕೇಳ್ತಾ ಇದ್ದಾರೆ. ಸೊ ಭಾರತ ಮತ್ತು ಪಾಕಿಸ್ತಾನ ಯಾವಾಗ ಜಾಯ್ನ್ ಆಗಿದೆ ಅಂತ. ಸೊ SEO ಫೋಕಸ್ ಆನ್ ರೀಜನಲ್ ಸೆಕ್ಯೂರಿಟಿ, ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಕಲ್ಚರಲ್ ಎಕ್ಸ್ಚೇಂಜ್ ಅನ್ನುವಂಥ ಒಂದು ಆಬ್ಜೆಕ್ಟಿವಿಟಿಯನ್ನು ಸಹ ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ SEO ನಮಗೆ ತುಂಬ ಇಂಪಾರ್ಟೆಂಟು. ಇದರ ಒಂದು ಫಂಕ್ಷನ್ ಯಾವ ರೀತಿಯಾಗಿದೆ, ಇವಾಗ ನೆಕ್ಸ್ಟ್ ಸಬ್ಮಿಟ್ ಆಗ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದಾರೆ, ಏನಾದರೂ ನ್ಯೂ ಇನಿಷಿಯೇಟಿವ್ಸ್ ತರ್ತಾ ಇದ್ದಾರಾ, ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಥವಾ ನೆಕ್ಸ್ಟ್ ಕ್ವಶನ್ಸ್ ಬಂದಾಗ ರೀಸೆಂಟ್ ಅಪ್ಡೇಷನ್ಸ್ ಏನಿದೆ, ಏನಾಗಿದೆ ಅನ್ನೋದ್ರ ಮೇಲೆ ನಾವಿಲ್ಲಿ ಫೋಕಸ್ ಮಾಡಬೇಕು. ಮೆಂಬರ್ ಕಂಟ್ರೀಸ್ಗಳು ಯಾವಿದಾವೆ ಅಂತ ಒಂದು ಸರ್ತಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಹಾಗೂ ಯಾವಾಗ ಇದು ಸ್ಟಾರ್ಟ್ ಆಗಿದೆ, ಇದ್ರ ಇಂಪಾರ್ಟೆನ್ಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಥ ರ್ಯಾಟ್ಸ್. ಸೊ ರೀಜನಲ್ ಆರ್ಗನೈಸೇಷನ್ಸ್ ಜನರಲಿ ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಫೋಕಸ್ ಮಾಡುತ್ತೆ, ಕೆಲವೊಂದು ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಮಾಡುತ್ತೆ. ಇದು ಜನರಲಿ ಆ್ಯಂಟಿ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ. ಟೆರರಿಸಮನ್ನು ಅಥವಾ ಭಯೋತ್ಪಾದನೆ ಹೋಗಲಾಡಿಸ್ಲಿಕ್ಕೆ SEO ಒಂದು ಇಂಪಾರ್ಟೆನ್ಸನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇದೊಂದು ಸ್ಟ್ರಾಂಗ್ ರೀಜನಲ್ ಗ್ರೂಪ್ ಅಂತಲೇ ಹೇಳ್ತಾ ಇದ್ದೀವಿ. ಸೊ ಇವಾಗ ಮಲ್ಟಿಪೋಲಾರ್ ವರ್ಲ್ಡ್ ಆರ್ಡರ್ ಅಡಿಯಲ್ಲಿ ಇದು ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದನ್ನು ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.